ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆಯಲ್ಲಿ ಎಸ್ಡಿಪಿಐ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಮಾಡಲಾಗಿದೆ. ಎಸ್ಡಿಪಿಐ ಪಕ್ಷದ 17ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಅರಸೀಕೆರೆಯ ಟಿಪ್ಪು ಸರ್ಕಲ್ನಲ್ಲಿ ಉಪಾಧ್ಯಕ್ಷರು ಆದ ಸಲ್ಮಾನ್ ಮತ್ತು ಸೈಯದ್ ಸದ್ದಾಂ ರವರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದರು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವು ಜೂನ್ 21, 2009ರಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು. ಪಕ್ಷವು 16 ವರ್ಷ ಪೂರೈಸಿ 17ನೇ ವರ್ಷಕ್ಕೆ ಸ್ಥಾಪನಾ ದಿನಾಚರಣೆ ಮಾಡಲಾಗಿದೆ. 2014ರಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಕೋಮು ದ್ವೇಷ ವಿಪರೀತವಾಯಿತು. ಸಮಾನತೆ, ಭದ್ರತೆ, ಜಾತಿಗಳ ಮಧ್ಯೆ ದ್ವೇಷ, ಮುಸ್ಲಿಮರು, ದಲಿತರು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ, ಗುಂಪು ಹತ್ಯೆಗಳು ಹೆಚ್ಚಾದವು. ದೇಶದಲ್ಲಿ ತನಿಖಾ ಸಂಸ್ಥೆಯನ್ನ ದುರ್ಬಳಕೆ ಮಾಡಿ ವಿರೋಧ ಪಕ್ಷವನ್ನ ಗಮನಿಸುವ ಷಡ್ಯಂತ್ರವನ್ನ ರಚಿಸಲಾಗಿದೆ. ದೇಶದಲ್ಲಿ ಮುಸ್ಲಿಮರ ವಿರುದ್ಧ ಕಪ್ಪು ಕಾಯ್ದೆಗಳು ಆದ ತ್ರಿಬಲ್ ತಲಾಕ್, ಬುರ್ಖಾ, ಹಿಜಾಬ್, ಗೋಹತ್ಯೆ, ವಕ್ಫ್ ಮಸೂದೆ ತಿದ್ದುಪಡಿಯಂತಹ ಕರಾಳ ಕಾನೂನನ್ನ ಜಾರಿ ಮಾಡಿ ಅಶಾಂತಿ ಸೃಷ್ಟಿಸಿದ್ದ ಬಿಜೆಪಿ ಕಾರ್ಯಕ್ರಮಗಳಾದವು. ದೇಶದ ಯುವಕರಿಗೆ ನಿರುದ್ಯೋಗ, ಶಿಕ್ಷಣ, ವಸತಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಯೋಚನೆ ಮಾಡದೆ ಯುವಕರನ್ನ ಜಾತಿ ಮಧ್ಯೆ ವಿಷದ ಬೀಜ ಬಿತ್ತಿ ಹೆಣೆದ ಮೇಲೆ ರಾಜಕೀಯವೇ ಹೆಚ್ಚಾಯಿತು. ಜಾತ್ಯತೀತ ಪಕ್ಷಗಳು ಆದ ಕಾಂಗ್ರೆಸ್, ಜೆಡಿಎಸ್ ಮತ್ತು ಇತರ ಪಕ್ಷಗಳು ಅಲ್ಪಸಂಖ್ಯಾತ ಮುಸ್ಲಿಮರನ್ನ, ಹಿಂದುಳಿದವರನ್ನ, ದಲಿತರನ್ನ ಕಡೆಗಣಿಸುತ್ತಾ ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಂಡು ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ದೇಶದಲ್ಲಿ ಎಲ್ಲರಿಗೆ ಸಮಾನತೆಯಿಂದ ಬಾಳುವುದಕ್ಕಾಗಿ ದೇಶವನ್ನ ಭಯಮುಕ್ತ ಮತ್ತು ಹಸಿಮುಕ್ತ ದೇಶವನ್ನ ಕಟ್ಟುವ ಧ್ಯೇಯದೊಂದಿಗೆ ನಮ್ಮ ಸಮುದಾಯದ ಪಕ್ಷದ ಹಿರಿಯ ಮುಖಂಡರು ದೇಶದಲ್ಲಿ ಎಸ್ಡಿಪಿಐ ಪಕ್ಷವನ್ನ ಸ್ಥಾಪಿಸಿ ಸಂಘಟಿಸಿದ್ದಾರೆ. ಪಕ್ಷವನ್ನ ಬೆಳೆಸುವ ಜವಾಬ್ದಾರಿ ನಿಮ್ಮೆಲ್ಲರದ್ದಾಗಿದ್ದು, ವಿಶೇಷವಾಗಿ ನಮ್ಮ ಯುವ ಸಮೂಹದ್ದಾಗಿದೆ ಎಂಬ ಸಂದೇಶವನ್ನ ನೀಡಿದರು. सोशल डेमोक्रेटिक पार्टी ऑफ इंडिया का 17वां फॉर्मेशन डे है। आज के दिन हम ये हमारी जो मुस्लिम कौम के वास्ते सोशल डेमोक्रेटिक पार्टी ऑफ इंडिया वगैरह पार्टी को कौम के लेबरों ने बैठकर वजूद में लाया, क्योंकि हमारे कौम के ऊपर हर जो मुस्लिम कौम है उनके वास्ते कोई सी भी पार्टी आवाज़ नहीं उठा रही थी। कांग्रेस भी नहीं आवाज़ उठा रही थी और कोई सी भी सेकुलर पार्टी हम मुस्लिम कौम के वास्ते आवाज़ नहीं उठा रही थी। इसलिए आज के दिन जून 21 को एक मजलूमों के वास्ते एक प्लेटफॉर्म बनाया गया, जिसका नाम है सोशल डेमोक्रेटिक पार्टी ऑफ इंडिया। और इस पार्टी में अब देख रहे हैं कि सारे हिंदुस्तान में 27 स्टेट में आज हमारी पार्टी काम कर रही है। इस पार्टी के साथ हिंदू, क्रिश्चियन, सिख सब मिलकर आज हमारी पार्टी में काम कर रहे हैं। सब 27 राज्य में हमारी पार्टी बहुत जोरों से काम चल रहा है। इसलिए आप सब भी हमारी पार्टी का साथ दें। और आज का मेन मुद्दा यह है कि हमारे नेशनल प्रेसिडेंट उनके फैजल साहब को बिना किसी सबूत के अरेस्ट किया है। हम लोग आज ये कहना चाह रहे हैं कि फॉर्मेशन डे के दिन बिना किसी शर्त के इनके फैजल साहब को रिलीज़ किया जाए। आज ईडी, एनआईए सब बीजेपी की हुकूमत के अंदर उनको बीजेपी वाले बोलर सुनकर हमारे नेशनल प्रेसिडेंट साहब को अरेस्ट किए हैं। सबसे पहले इनके फैजल साहब को रिलीज़ किया जाए। और जो हमारी जून 21 फॉर्मेशन डे की सबको मुबारकबादी देकर मैं अपने 2 बातों को खत्म करता हूँ. ಸಮಯದಲ್ಲಿ ಎಲ್ಲರಿಗೂ ಶುಭ ಕೋರುತ್ತಾ ಎಲ್ಲರಿಗೂ ಸಿಹಿ ಹಂಚಲಾಗಿದೆ. ಈ ಸಂದರ್ಭದಲ್ಲಿ ಅಸೆಂಬ್ಲಿ ಸದಸ್ಯರು ಆದ ಕಾರ್ಯದರ್ಶಿಯಾದ ನಿಜಾಮ್, ಇಫ್ರಾನ್ ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.